ಹೊಸನಗರ ಕರ್ನಾಟಕದ ಅತ್ಯಂತ ರಮಣೀಯ ಜಾಗಗಳಲ್ಲಿ ಒಂದು. ಇದನ್ನ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಅಂದ್ರೂ ತಪ್ಪಾಗೋದಿಲ್ಲ. ಆದರೆ ಈ ಹೊಸನಗರ ಹೆಸರಿಗೆ ಮಾತ್ರ ತಾಲೂಕು, ಆದರೆ ಅಭಿವೃದ್ಧಿಯಲ್ಲಿ ಶೂನ್ಯ. ಈ ತಾಲೂಕು ಎಷ್ಟು ಶಾಪಗ್ರಸ್ತ ಆಗಿದೆ ಅಂದರೆ ದೇಶದ ಅತಿ ಎತ್ತರದಿಂದ ಧುಮುಕುವ ಜಲಪಾತವಿದ್ರೂ ಕೂಡ ಅದಕ್ಕೆ ಮನ್ನಣೆ ಸಿಕ್ಕಿಲ್ಲ, ಅಷ್ಟು ಹಿಂದೆ ಉಳಿದಿದೆ. ನ್ಯೂಸ್ 18ನ ಒಂದು ವರದಿ ಈಗ ನಮ್ಮನ್ನ ಆಳುವವರ ಕಣ್ಣು ತೆರೆಸಿದೆ. ಆ ಶಾಪಗ್ರಸ್ತ ಜಲಪಾತಕ್ಕೆ ಪ್ರವಾಸಿ ತಾಣದ ಸ್ಥಾನ ಸಿಕ್ಕಿದೆ. ಕೊಂಚಿಕಲ್ ಅಬ್ಬಿ ಫಾಲ್ಸ್ಗಾಗಿ ನ್ಯೂಸ್ 18 ಕ್ಯಾಂಪೇನ್. ನ್ಯೂಸ್ 18 ವರದಿ ಬೆನ್ನಲ್ಲೇ ಜಲಪಾತ ಈಗ ಪ್ರವಾಸಿ ತಾಣ. ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಜೋಗ ಜಲಪಾತಕ್ಕಿಂತಲೂ ಎತ್ತರದಿಂದ ಬೀಳೋ ಜಲಪಾತಗಳು ನಮ್ಮಲ್ಲಿವೆ. ಆದರೆ ಜೋಗಕ್ಕೆ ಸಿಕ್ಕ ಮನ್ನಣೆ ಆ ಜಲಪಾತಗಳಿಗೆ ಸಿಕ್ಕಿಲ್ಲ. ಭಾರತದ ಅತಿ ಎತ್ತರದಿಂದ ಬೀಳೋ ಜಲಪಾತ ಅಂದ್ರೆ ಅದುವೇ ಕೊಂಚಿಕಲ್ ಅಬ್ಬಿ ಜಲಪಾತ. ವಿಶೇಷ ಅಂದ್ರೆ ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ದೇಶದ ಅತಿ ಎತ್ತರದ ಹಾಗೂ ಏಷ್ಯಾದ 2ನೇ ಅತಿ ಎತ್ತರದ ಜಲಪಾತವೊಂದು ಜನರಿಂದ ದೂರ ಉಳಿದಿತ್ತು. ಅದೆಷ್ಟೋ ಪ್ರವಾಸಿಗರ ಮನಸ್ಸಿನಲ್ಲಿ ಉಳಿಯಬೇಕಿದ್ದ ಈ ಜಲಪಾತ ಕಾಡಂಚಿನಲ್ಲಿ ಕಾಣದಂತೆ ಹರಿದು ಸಮುದ್ರ ಸೇರುತ್ತಿತ್ತು. ಅಭಿವೃದ್ಧಿ ಕಾಣದೆ ಮರುಗಿ ಹೋಗಿತ್ತು. ಆದ್ರೆ ನ್ಯೂಸ್ 18 ತಂಡ ಕಳೆದೆರಡು ತಿಂಗಳಿನಿಂದ ಸರಣಿ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳ ಕಣ್ಣು ತೆರೆಸಿದೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಈಗ ಪ್ರವಾಸೋದ್ಯಮ ಇಲಾಖೆ ಕೊಂಚಿಕಲ್ ಜಲಪಾತವನ್ನ ಪ್ರವಾಸಿ ತಾಣ ಎಂದು ಗುರುತಿಸಿದೆ. ಜೋಗ್ ಜಲಪಾತನೇ ಅತಿ ಎತ್ತರದ ಜಲಪಾತ ಅಂತೇಳಿ. ಜೋಗ್ ಜಲಪಾತ ಇರುವಂತಹದ್ದು 900 ಅಡಿ, ಆದರೆ ಇದು 1493 ಅಡಿ ಎತ್ತರದಿಂದ ನೀರಿಲ್ಲಿ ಚಿಮ್ಮುತ್ತೆ. ಏಷ್ಯಾ ಖಂಡದ 2ನೇ ಅತಿ ದೊಡ್ಡದ ಜಲಪಾತನೂ ಕೂಡ ಇದು. ಕೊಂಚಿಕಲ್ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆ ಗ್ರಾಮದ ಸಮೀಪದಲ್ಲಿದೆ. ಧುಮ್ಮಿಕ್ಕುವ ಹಾಲ್ನೊರೆಯಂತೆ ಕಾಣಿಸಿಕೊಂಡು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ವಿಶೇಷ ಅಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶವೂ ಹೌದು. ಹಾಗಾಗಿ ಈಗ ಜಲಪಾತದ ಅಭಿವೃದ್ಧಿಗಾಗಿ ಮಾಸ್ತಿಕಟ್ಟೆ ಹುಲಿಕಲ್ ಕ್ರಾಂತಿ ಎಂಬ ಹೋರಾಟ ಆರಂಭವಾಗಿತ್ತು. ಈ ಬೆನ್ನಲ್ಲೇ ನ್ಯೂಸ್ 18 ವರದಿ ಬಿತ್ತರವಾಗ್ತಿದ್ದಂತೆ ಜಿಲ್ಲಾಡಳಿತ ಶಿವಮೊಗ್ಗದ ಪ್ರವಾಸಿ ತಾಣಗಳ ಲಿಸ್ಟ್ ರೆಡಿ ಮಾಡಿ ಪ್ರವಾಸೋದ್ಯಮ ಇಲಾಖೆಗೆ ಪತ್ರ ಬರೆದಿತ್ತು. ಮನವಿ ಪುರಸ್ಕರಿಸಿದ ಪ್ರವಾಸೋದ್ಯಮ ಇಲಾಖೆ ಈಗ ಕೊಂಚಿಕಲ್ ಜಲಪಾತಕ್ಕೆ ಪ್ರವಾಸಿ ತಾಣದ ಸ್ಥಾನ ನೀಡಿದೆ. ಸರ್ಕಾರದ ಗಮನವನ್ನು ಸೆಳೆತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಅದಕ್ಕೆ ನಮಗೆ ನ್ಯೂಸ್ 18 ತಂಡ ಮೊದಲನೇದಾಗಿ ಸ್ಪಂದಿಸಿತ್ತು. ಅದು ಈ ಒಂದು ನಮ್ಮ ಅಭಿಯಾನವನ್ನ ರಾಜ್ಯಾದ್ಯಂತ, ನಾಡಿನಾದ್ಯಂತ ಹಾಗೆ ದೇಶಾದ್ಯಂತ ಬಿತ್ತರಿಸತಕ್ಕಂಥ ಕೆಲಸವನ್ನು ಮಾಡಿತ್ತು. ಹಾಗೆ ಅದರ ಫಲಶ್ರುತಿಯಾಗಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಆ ಪಟ್ಟಿಯಲ್ಲಿ ಬರುವಂತಹ ಕೆಲಸವೂ ಕೂಡ ಈಗ ನಡೆದಿತ್ತು. ಇದು ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದ್ದು ಎಲ್ಲಾ ರೀತಿ ಸೌಲಭ್ಯಗಳು ಸಿಗಬೇಕು ಅಂತಿದ್ದಾರೆ ಸ್ಥಳೀಯರು. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.